ಸಂಜೆ 4:30ಕ್ಕೆ ಕೋರ್ಟ್ ಮುಂದೆ ದರ್ಶನ್ ಶರಣಾಗತಿ. ಪಬ್ಲಿಕ್ ಟಿವಿಗೆ ಉನ್ನತ ಮೂಲಗಳ ಮಾಹಿತಿ ಲಭ್ಯವಾಗ್ತಾ ಇದೆ. ಸಂಜೆ 4:30ಕ್ಕೆ ಕೋರ್ಟ್ ಮುಂದೆ ದರ್ಶನ್ ಶರಣಾಗತಿ ಆಗ್ತಾರೆ. ಪಬ್ಲಿಕ್ ಟಿವಿಗೆ ಉನ್ನತ ಮೂಲಗಳ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಎಲ್ಲೇ ಇದ್ರೂ ದರ್ಶನ್ 4:30ಕ್ಕೆ ಕೋರ್ಟ್ ಮುಂದೆ ಹಾಜರಾಗ್ತಾರೆ. ಅಂದರೆ ಅವರು ಎಲ್ಲೇ ಇದ್ದರೂ ಕೂಡ ಸುಪ್ರೀಂ ಬೇಲ್ ರದ್ದು ಬೆನ್ನಲ್ಲೇ ಶರಣಾಗತಿಗೆ ಮುಂದಾಗಿದ್ದಾರೆ ದರ್ಶನ್. ಆ ಕೆಲಸ ಅವರು ಮಾಡಬೇಕು, ಕಾನೂನಿಗೆ ಬೆಲೆ ಕೊಡೋದಾದರೆ. ಸಾಯಂಕಾಲ 4:30 ವೇಳೆಗೆ ಕೋರ್ಟ್ ಮುಂದೆ ಅವರು ಬಂದು ಸರೆಂಡರ್ ಆಗ್ತಾರೆ. ಆ ನಂತರ ಕೋರ್ಟ್ ಮುಂದಿನ ಡೈರೆಕ್ಷನ್ಸನ್ನು ಕೊಟ್ಟು ಅವ್ರನ್ನ ಜೈಲಿಗೆ ಕಳಿಸ್ತಾರೆ. ತತ್ಕ್ಷಣವಾಗಿ ಸರೆಂಡರ್ ಆಗಬೇಕು ಅಂತ ಕೋರ್ಟ್ ಹೇಳಿತ್ತು. ಟೈಮೇ ಕೊಟ್ಟಿಲ್ಲ, ಒಂದು ಚೂರು ಟೈಮ್ ಕೊಟ್ಟಿಲ್ಲ, ತತ್ಕ್ಷಣ. ಹಾಗಾಗಿ ಇವಾಗ ಪವಿತ್ರ ಗೌಡ ಮನೆ ಮುಂದೆ ಪೊಲೀಸರು ಬಂದು ಕೂತಿರೋದು. ದರ್ಶನ್ ಎಲ್ಲಿದ್ದಾರೆ ಅಂತಕ್ಕಂಥ ಹುಡುಕಾಟವನ್ನು ಪೊಲೀಸರು ನಡೆಸ್ತಾ ಇದ್ದಾರೆ. ಅದು ಗೊತ್ತಾದರೆ ಅಲ್ಲಿಗೂ ಹೋಗ್ತಾರೆ ಪೊಲೀಸರು. ಇಲ್ಲ ಅಂತಂದರೆ 4:30 ವೇಳೆಗೆ ಕೋರ್ಟ್ ಮುಂದೆ ಬಂದು ಸರೆಂಡರ್ ಆಗ್ತಾರೆ ದರ್ಶನ್ ಅಂತ. ಉಳಿದವರು ಕೂಡ ಹೆಚ್ಚು ಕಡಿಮೆ ಅದೇ ತೀರ್ಮಾನಕ್ಕೆ ಬರ್ತಾರೆ. ನಾಗರಾಜು, ಅನುಕುಮಾರ್, ಲಕ್ಷ್ಮಣ್, ಜಗದೀಶ್, ಪ್ರದೂಷ್ ಎಲ್ಲರೂ ಬರಬೇಕು, ಕೋರ್ಟ್ ಮುಂದೆ ಹಾಜರಾಗಬೇಕು. ನೋಡಿ, ಆ ಪವಿತ್ರ ಅವರ ಮನೆಯ ಓಕೆ, ಇದು ದರ್ಶನ್ ಮನೆಯ ದೃಶ್ಯಗಳು. ರೈಟ್ ವಿಂಡೋದಲ್ಲಿ ತಾವು ಗಮನಿಸ್ತಾ ಇರೋದು ಲಗೇಜ್ ಎಲ್ಲ ತರ್ತಾ ಇದ್ದಾರೆ ಅಂತ, ಲಗೇಜ್ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಈಗ ಮಾಹಿತಿ ಬರ್ತಾ ಇದೆ. ನೋಡಿ, ಅಲ್ಲಿ ದೃಶ್ಯದಲ್ಲಿ ತಾವು ಗಮನಿಸಿದ್ರಿ, ಲಗೇಜ್ ರೆಡಿ ಆಗ್ತಾ ಇದೆ. ಆರ್ ಆರ್ ನಗರದ ಮನೆಯಿಂದ ಲಗೇಜ್ ತರ್ತಾ ಇದ್ದಾರೆ. ಅಂದರೆ ಅವರ ಬಟ್ಟೆ ಬರೆಗಳೆಲ್ಲ ಇರ್ತವಲ್ಲ, ಅದೆಲ್ಲ ತಗೊಂಡು ಹೋಗ್ಬೇಕಲ್ಲ, ಅದನ್ನೆಲ್ಲ ತಗೊಂಡು ಹೋಗೋದಕ್ಕೆ ಅಂತಲೇ ಈಗೆಲ್ಲ ತಯಾರಿಗಳಾಗ್ತಾ ಇದೆ. ಅಲ್ಲಿಗೆ ಸಿದ್ಧತೆಗಳು ಆಗ್ತಾ ಇದೆ. ದರ್ಶನ್ ಶರಣಾಗತಿಗೆ ತಯಾರಿಗಳಾಗ್ತಾ ಇದೆ, ಸಿದ್ಧತೆಗಳು ನಡೀತಾ ಇದೆ. ಇದೇ ಮನೆಯಲ್ಲೇ ಇದ್ದಾರಾ ದರ್ಶನ್ ಗೊತ್ತಿಲ್ಲ, ಆರ್ ಆರ್ ನಗರದ ಮನೆಯಲ್ಲೇ ಇದ್ದಾರಾ ಗೊತ್ತಿಲ್ಲ. ದರ್ಶನ್ ನಿವಾಸದಿಂದ ಲಗೇಜ್ ಕೊಂಡೊಯ್ದ ಅಕ್ಕನ ಮಗ ಚಂದನ್, ದರ್ಶನ್ ಅವರ ಅಕ್ಕನ ಮಗ ಚಂದನ್ ಲಗೇಜನ್ನು ತಗೊಂಡು ಹೋಗಿದಾರಂತೆ. ಎಲ್ಲಿಗೆ ತಗೊಂಡು ಹೋದ್ರು ಅಂತಕ್ಕಂಥದ್ದು ಮುಖ್ಯ. ದರ್ಶನ್ ನಿವಾಸದಿಂದ ಲಗೇಜನ್ನು ಕೊಂಡೊಯ್ದಿದ್ದಾರೆ ಅಂದರೆ ಅಲ್ಲಿಗೆ ಶರಣಾಗತಿ ಆಗ್ತಾರೆ. ಎಲ್ಲ ಫೋನ್ ಮುಖಾಂತರ ಎಲ್ಲ ಇನ್ಸ್ಟ್ರಕ್ಷನ್ಸ್ಗಳು ಬಂದಿರುತ್ತೆ ಅವ್ರಿಗೆ, ಹೀಗೆ ಮಾಡು ಹಾಗೆ ಮಾಡು ಅಂತ. ದರ್ಶನ್ ಅವರ ಅಕ್ಕನ ಮಗ ಚಂದನ್ ಲಗೇಜನ್ನು ತಗೊಂಡು ಹೊರಟಿದ್ದಾರೆ. ಅಂದರೆ ಎಲ್ಲೋ ಅಜ್ಞಾತ ಸ್ಥಳದಲ್ಲಿ ಇರ್ಬೋದು ದರ್ಶನ್ ಬಹುತೇಕ. ಆ ಅಜ್ಞಾತ ಸ್ಥಳದಿಂದ ಅವರು ಮೂವ್ ಆಗ್ತಾರೆ ಅಂತ ಅನಿಸುತ್ತೆ, ಅಂದರೆ ಕೋರ್ಟಿಗೆ ಬರ್ತಾರೆ ಅಂತ. ಸೊ ಆ ದೃಶ್ಯಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಾ. ದರ್ಶನ್ ಅವರ ಆರ್ ಆರ್ ನಗರದ ನಿವಾಸ, ಆರ್ ಆರ್ ನಗರ ನಿವಾಸದಿಂದ ಲಗೇಜನ್ನು ತಗೊಂಡು ಈಗ ಹೋಗ್ತಾ ಇದ್ದಾರೆ ದರ್ಶನ್ ಅವರ ಅಕ್ಕನ ಮಗ ಚಂದನ್. ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು ಗೊತ್ತಾಗಬೇಕು. ಅವ್ರು ಎಲ್ಲಿರ್ತಾರೆ ಅಲ್ಲಿ ಹೋಗ್ತಾರೆ ಅಂತ ಅನಿಸುತ್ತೆ. ಬಹುತೇಕ ವಿತ್ ಲಗೇಜ್ ಅವರು ಕೋರ್ಟ್ಗೆ ಬಂದು ಸರೆಂಡರ್ ಆಗ್ತಾರೆ. ವಿತ್ ಲಗೇಜ್ ಅವ್ರಿಗೆ ಬೇಕಾದಂತಹ ಬಟ್ಟೆ ಬರೆ ಏನು ತಗೋಬೇಕಾಗುತ್ತೆ. ಮತ್ತೆ ಬಳ್ಳಾರಿ ಜೈಲಿನ ವಾಸ ಶುರು ದರ್ಶನ್ಗೆ. ಬಳ್ಳಾರಿಯ ಜೈಲಿನ ವಾಸ ಮತ್ತೆ ಶುರುವಾಗುತ್ತೆ. ಒಬ್ಬ ಸಾಮಾನ್ಯ ಕೈದಿಯಂತೆ ಬಳ್ಳಾರಿ ಜೈಲಿನಲ್ಲಿ ಇರಬೇಕು ದರ್ಶನ್. ಒಬ್ಬ ಸಾಮಾನ್ಯ ಕೈದಿಯಂತೆ, ಯಾವ ಫೆಸಿಲಿಟೀಸು ಇಲ್ಲ. ಈ ಹಿಂದೆಲ್ಲ ದರ್ಶನ್ ಬಳ್ಳಾರಿ ಜೈಲಿನಲ್ಲಿದ್ದಾಗ ಕೆಲವೊಂದು ಬೇಡಿಕೆಗಳನ್ನ ಇಟ್ಟಿದ್ರು, ಕೆಲವೊಂದನ್ನು ಪೂರೈಸಿದ್ರು. ಈಗ ಅದ್ಯಾವ ಕುಂಟು ನೆಪಗಳು ನಡೆಯಲ್ಲ. ಆರೋಗ್ಯ ಸರಿಯಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಹಾಗಾಗಿ ದರ್ಶನ್ಗೆ ಸಿಕ್ಕಿದ್ದ ಜಾಮೀನು ರದ್ದಾಗಿದೆ. ದರ್ಶನ್ ಇವತ್ತೇ ಕೋರ್ಟ್ಗೆ ಶರಣಾಗಬೇಕು. ದರ್ಶನ್ ಕೋರ್ಟ್ಗೆ ಶರಣಾಗಿ ಅಲ್ಲಿಂದ ಜೈಲಿನತ್ತ ಹೊರಡಬೇಕು. ಈ ಸಿದ್ಧತೆಗಳೆಲ್ಲವೂ ಕೂಡ ತಯಾರಿಗಳು ಅವ್ರ ಮನೆಯಲ್ಲಿ ಆಗ್ತಾ ಇದೆ. ಲಗೇಜ್ಗಳನ್ನು ಪ್ಯಾಕ್ ಮಾಡ್ಕೋತಾ ಇದ್ದಾರೆ ದರ್ಶನ್ ಅವರ ಅಣ್ಣನ ಮಗ ಚಂದನ್. ತಯಾರಿಗಳಾಗ್ತಾ ಇದೆ. ಮತ್ತೊಂದು ಕಡೆ ಪವಿತ್ರ ಗೌಡ ಮನೆ ಮುಂದೆ ಪೊಲೀಸರು ಕಾಯ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ಪವಿತ್ರ ಗೌಡ ಅವರ ಬಂಧನ ಕೂಡ ಆಗಬಹುದು. ಈ ಎರಡು ವಿಚಾರಗಳು. ಉಳಿದ ಆರೋಪಿಗಳು ಕೂಡ ಇವತ್ತು ಸಾಯಂಕಾಲದೊಳಗಡೆ ಶರಣಾಗ್ತಾರೆ.